ನೋಡಿ ಸ್ಟಿಕ್ ಕೂಡ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಮೇಡಮ್ ಎಲ್ರಿಗೂ ನಮಸ್ತೆ. ಏನದು ಲೆಗ್ ಎಲ್ಲೇ ಹೋದ್ರು ಕೂಡ ನಾನು ಫಸ್ಟ್ ತಿನ್ನೋದೇ ಗೋಬಿ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ತಿಂತಾರೆ ಈ ಪೊಟ್ಯಾಟೊ ಟ್ವಿಸ್ಟ್. ಎಲ್ಲರೂ ಹೇಗಿದ್ದೀರಾ? ನಾನಂತ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗೇ ಇದ್ದೀರಾ ಅನ್ಕೊಂಡಿದ್ವಿ. ಇವತ್ತು ನಾವು ವಿಜಯನಗರದಲ್ಲಿರುವಂತ ಫುಡ್ ಸ್ಟ್ರೀಟ್ ಬಂದಿದ್ದೀವಿ. ಇಲ್ಲಿ ಕಮ್ಮಿ ಬೆಲೆಯಲ್ಲಿ ತುಂಬಾ ಚೆನ್ನಾಗಿರುವಂತ ತಿಂಡಿ ತಿನಿಸುಗಳು ಖಂಡಿತವಾಗಿ ಸಿಗುತ್ತೆ. ಬೇರೆ ಫುಡ್ ಸ್ಟ್ರೀಟ್ಗೆ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ತುಂಬಾ ಚೆನ್ನಾಗಿರುವಂತ ತಿಂಡಿ ಅಂದ್ರೆ ವೆಜ್ಜು ಜಾಸ್ತಿ ಸಿಗುತ್ತೆ, ನಾನ್ ವೆಜ್ ಸ್ವಲ್ಪ ಕಮ್ಮಿ ಸಿಗುತ್ತೆ. ಕಡಿಮೆ ಬೆಲೆಯಲ್ಲಿ ನಿಜವಾಗ್ಲೂ ಎಂಜಾಯ್ ಮಾಡ್ಕೊಂಡು ಫುಡ್ ನ ತಿನ್ಬೋದು. ಸೊ ಬನ್ನಿ ವಿಜಯನಗರ ಫುಡ್ ಸ್ಟ್ರೀಟ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಮಗೆ ಗೌಡ್ ಅಡ್ಡ ಸಿಗುತ್ತೆ, ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ನಾಟಿ ಸ್ಟೈಲು. ಸೊ ಇಲ್ಲಿ ಏನೇನು ಐಟಮ್ ಸಿಗುತ್ತೆ ಅಂತ ಇಲ್ಲಿ ನೋಡಿ ಒಂದು ಬೋರ್ಡ್ನ ಹಾಕಿದ್ದಾರೆ. ಇದು ನೋಡ್ಕೊಂಡು ಏನ್ ಬೇಕು ಅಂತ ಆರ್ಡರ್ ಮಾಡ್ಕೊಬಹುದು. ಅಣ್ಣ ಪುದೀನಾ ಕಬಾಬಾ? ನಾನ್ ವೆಜ್ ತಿನ್ನಲ್ಲ, ಆದ್ರೂ ಮಾಡಿ ಯಾವ ತರ ಮಾಡ್ತೀರಾ ನೋಡ್ತೀನಿ. ಎಷ್ಟು ಅಣ್ಣ ಇದು ಒಂದ್ ಪ್ಲೇಟು? ಅಣ್ಣ ಏನಿದು? ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ. ಒಂದ್ ಎಗ್ಗು ಮತ್ತೆ ವಿತ್ ಚಿಕನ್ ಕರಿ, ಮೊಸರು ಬಜ್ಜಿ ಬರುತ್ತೆ, ಈರುಳ್ಳಿ ಮತ್ತೆ ಕುಕುಂಬರ್ ಬರುತ್ತೆ. ಹೌದಾ? ಇದೇ ಕಲರ್ ಯಾವ್ದು ಮಸಾಲೆ. ಒಂದ್ ಪ್ಲೇಟ್ ಎಷ್ಟಣ್ಣ ಅದು? 50 rupees ಒಂದ್ ಪ್ಲೇಟ್. ನೆಕ್ಸ್ಟ್ ವಾರದಿಂದ ಬೆಳ್ಳುಳ್ಳಿ ಕಬಾಬ್ ಬರುತ್ತೆ, ಆಮೇಲೆ ಮೇಥಿ ಕಬಾಬ್ ಬರುತ್ತೆ, ಚಿಕನ್ ಚಿಲ್ಲಿ ಬರುತ್ತೆ, ಆಮೇಲೆ ಚಿಕನ್ ಚಾಪ್ಸ್ ಬರುತ್ತೆ, ಮಟನ್ ಚಾಪ್ಸ್ ಬರುತ್ತೆ, ಕೈಮಾ ಬರುತ್ತೆ, ಕಾಲ್ ಸೂಪ್ ಬರುತ್ತೆ. ಇಷ್ಟು ವೆಯ್ಟ್ ಪ್ರೆಸೆಂಟ್ ಇಷ್ಟು ಐಟಮ್ ಇದೆ. ಬಿರಿಯಾನಿ ರೈಸು, ಮಟನ್ ಬಿರಿಯಾನಿ, ಚಿಕನ್ ಫ್ರೈ, ಪುದೀನಾ ಕಬಾಬು, ಎಗ್ ರೈಸು, ಚಿಕನ್ ಕಬಾಬ್, ಚಿಕನ್ ಲೆಗ್ ಪೀಸು, ಚಿಕನ್ ಲಾಲಿಪಾಪ್ ಸಿಗುತ್ತೆ. ಮೇಡಮ್ ಎಲ್ರಿಗೂ ನಮಸ್ತೆ. ವಿಜಯನಗರ ಫುಡ್ ಸ್ಟ್ರೀಟು ಈ ಹಣ್ಣಿನ ಅಂಗಡಿ ಸುಮಾರು ಒಂದು 9 ವರ್ಷದಿಂದ ಆಗ್ತಾ ಇದ್ದಾರೆ. ಪ್ರತಿ ವಾರ ರೆಗ್ಯುಲರ್ ಆಗಿ ಬರ್ತೀವಿ. ಇದು ಸ್ಪೆಷಲ್ಲು ಫ್ರೂಟ್ಸ್ ಎಲ್ಲ ಸ್ಪೆಷಲ್ಲು ಜೇನುತುಪ್ಪ ಕಾಡಿಂದ ಕಿತ್ಕೊಂಡ್ಬರೋದು, ಒರಿಜಿನಲ್ ಜೇನುತುಪ್ಪ. ಬೇಕಾದ್ರೆ ಓನರ್ ಅಂಕಲ್ ಇದ್ದಾರೆ, ಓನರಣ್ಣ ಅವ್ರನ್ನ ಮಾತಾಡ್ಸ್ಕೊಳ್ಳಿ. ಊಟ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ರೆಗ್ಯುಲರ್ ಬರ್ತಾ ಇದೀವಿ, ಎಲ್ಲರೂ ಬನ್ನಿ. ಕಟ್ ಮಾಡಿ ಅವತ್ತು ಇರಲ್ಲ ಅವರು. ಕಸ್ಟಮರ್ ಬಂದ್ರೆ ಅವ್ರಿಗೋಸ್ಕರ ಸ್ಪೆಷಲ್ ಕಟ್ ಮಾಡಿ ಕೊಡ್ತಾರೆ. ಸೊ ಎಲ್ಲ ಅಂಗಡಿಲೂ ಕಟ್ ಮಾಡಿ ಇಟ್ಟಿರ್ತಾರೆ, ಇಲ್ಲ ಹಂಗಲ್ಲ. ನಾವು ಇಲ್ಲಿಂದ ಸುಮಾರು 8 ರಿಂದ 9 ವರ್ಷದಿಂದ ಫ್ರೂಟ್ಸ್ ಹಾಕ್ತಾ ಇದೀವಿ. ಇಲ್ಲಿ ಎಲ್ಲಾ ತರ ಫ್ರೂಟ್ಸ್ ಸಿಗುತ್ತೆ. ಮಿಕ್ಸ್ ಫ್ರೂಟು, ಪೈನಾಪಲ್, ವಾಟರ್ ಮಿಲನು, ಪಪಾಯ, ಕರ್ಬೂಜ ಮತ್ತೆ ಸ್ಟ್ರಾಬೆರಿ. ನಿಮ್ಗೆ ಯಾವ ಫ್ರೂಟ್ ಬೇಕೋ ಅದು ಫ್ರೂಟ್ ಕಟ್ ಮಾಡ್ಕೊಡ್ತೀವಿ. ಡ್ರ್ಯಾಗನ್ ಫ್ರೂಟು ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟೆಡ್ ಫ್ರೂಟ್ ಯಾವ್ದು ಬೇಕಂದ್ರೆ ತಗೊಂಡು ಕಟ್ ಮಾಡ್ಕೊಬೋದು. ಅಲ್ಲೇ ಕಟ್ ಮಾಡ್ಕೊಡ್ತೀವಿ. ನಿಮ್ಗೆ ಯಾವ್ದು ಬೇಕೋ ತೋರಿಸ್ತೀರಿ ಅದನ್ನೇ ಕಟ್ ಮಾಡ್ಕೊಡ್ತೀವಿ. ಹನಿ ಒರಿಜಿನಲ್ ಹನಿ ತರ್ಸದ ಹಾಸನದಿಂದ ತರಿಸ್ತೀವಿ. ನೋಡಿ ಸ್ಟಿಕ್ ಕೂಡ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ನೊಣ ಮುರ್ಕೊಂತೈತಿ ಹಣ್ಣಿಗೆ. ವಾಟರ್ ಮಿಲನು ಒಂದು ಬೀಜ ಒಂದು ಚಿಕನ್ ಕೋಳಿ ಸಮ ಪ್ರೋಟೀನ್ ಇರುತ್ತೆ ಸಿಕ್ಕಾಪಟ್ಟೆ. ಅದು ಬೀಜ ತಿನ್ನಲ್ಲ ಅಣ್ಣ ನಾವು. ಅದು ತಿನ್ನಿ. ಓಕೆ ಅಣ್ಣ, ಆಯ್ತು, ತಿಂದ್ರೆ ಆಯ್ತು. ನೆಕ್ಸ್ಟ್ ಪಪಾಯ. ವಾಟರ್ ಮಿಲನ್ ಅಲ್ಲಿ ಇರುವಂತ ಬೀಜನ ಎಸಿಬಾರ್ದಂತೆ, ಅದನ್ನು ಕೂಡ ತಿನ್ಬೇಕಂತೆ. ಬಟ್ ನಮ್ಗೆ ಅಭ್ಯಾಸ ಇಲ್ಲ, ಸೊ ಉಗಿದು ಬಿಟ್ಟೆ. ಸೊ ನೆಕ್ಸ್ಟ್ ಪಪಾಯ. ಎವ್ರಿಥಿಂಗ್ ಹ್ಯಾಸ್ ಅ ಸ್ಟಾರ್ಟ್ ಮ್ಯಾಮ್. ನೋಡ್ರ ಸ್ಪೆಷಲ್ ಟ್ರೀಟ್ಮೆಂಟ್ ನಿಮ್ಗೆ. ಋಣ ಇರ್ಬೇಕು ಬಿಡಿ ಅದಕ್ಕೆ. ಆಪಲ್ ಎಲ್ಲ ಫ್ರೂಟ್ಸ್ ಕೂಡ ಮಿಕ್ಸ್ ಕೊಟ್ಟಿದ್ದಾರೆ. ಸೊ ನಿಜವಾಗ್ಲೂ ಅಲ್ಲಿ ತುಂಬಾ ಚೆನ್ನಾಗಿದೆ. ಡ್ರ್ಯಾಗನ್ ಫ್ರೂಟ್ ಅಜರ್ಬೈಜಾನ್ ಇಂದ ತರಿಸಿರೋದು ಸ್ಪೆಷಲ್ ಆಗಿ. ಹೌದಾ? ನೋಡಿ ಅಣ್ಣನೇ ಹೇಳಿದ್ರು ಡ್ರ್ಯಾಗನ್ ಫ್ರೂಟ್ಸ್ ನ ಎಲ್ಲಿ ತರಿಸಿದ್ರು ಅಂತ. ನಿಜವಾಗ್ಲೂ ಅಲ್ಲಿ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಜನ ಬಂದ್ಬಿಟ್ರು ಅಂತ ಕಸ್ಟಮರ್ಸ್ ಇಲ್ಲಿಗೆ. ಹಣ್ಣು ಕೂಡ ಸ್ವೀಟ್ ಆಗಿದೆ, ಅದ್ರ ಜೊತೆಗೆ ಹನಿನೂ ಕೂಡ ಹಾಕಿದ್ದಾರೆ. ಎರಡು ಕೂಡ ತುಂಬಾ ಚೆನ್ನಾಗಿದೆ.
ಫಸ್ಟ್ ತಿನ್ನೋದೇ ಗೋಬಿ. ವಿಜಯನಗರದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ನಮ್ದು ಇನ್ನೊಂದು ಅಡ್ಡ ಇದೆ, ಅಲ್ಲಿಗೆ ಆಕ್ಚುಲಿ ಅವರು ಸಂಡೇ ಟೈಮಲ್ಲಿ ಗೋಬಿ ಮಾಡಲ್ಲ, ಬೇರೆ ದಿನದಲ್ಲಿ ಗೋಬಿ ಮಾಡುವಂಥದ್ದು. ಸೊ ಅದನ್ನು ಒಂದಿನ ನಿಮಗೆ ತೋರಿಸ್ತೀನಿ ವಿಡಿಯೋ ಮಾಡಿ ಎಲ್ಲಿ ಆ ಅಂಗಡಿ ಇರೋದು ಅಂತ. ಸೊ ಈ ಅಂಗಡಿನಲ್ಲೂ ಕೂಡ ಚೆನ್ನಾಗಿದೆ, ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಕೂಡ ಚೆನ್ನಾಗಿದೆ. ಇಲ್ಲಿ ವೆರೈಟಿ ಗೋಬಿಸ್ ಎಲ್ಲ ಸಿಗುತ್ತೆ, ಪಾಲಕ್ ಗೋಬಿ, ಕ್ಯಾಬೇಜು ಏನೇನೋ ಸಿಗುತ್ತೆ, ಮಶ್ರೂಮು, ಪನ್ನೀರ್ ಮಂಚೂರಿ. ಅಪ್ಪ ಖಾರ ಜಾಸ್ತಿ ಆಗ್ಬಿಟ್ಟ, ನೆತ್ತಿಗೆ ಎದ್ಬಿಡ್ದಂಗೆನೆ. ನಮ್ಮ ಹತ್ರ ಆಲೂ ಮಂಚೂರಿ, ಗೋಬಿ ಮಂಚೂರಿ, ಬೇಬಿಕಾರ್ನ್ ಮಂಚೂರಿ, ಮಶ್ರೂಮ್ ಮಂಚೂರಿ, ಪನ್ನೀರ್ ಮಂಚೂರಿ ಎಲ್ಲ ಸಿಗುತ್ತೆ ಮೇಡಮ್. ಫ್ರೈಡ್ ರೈಸ್, ನೂಡಲ್ಸು ಎಲ್ಲ ಸೇಮ್ ರೇಟ್ ಮೇಡಮ್. 3 ಗಂಟೆಯಿಂದ ನೈಟ್ 10 ಮಂಜೂರಿ ತುಂಬ ಚೆನ್ನಾಗಿದೆ. ವೀಕ್ಲಿ ಒನ್ ಟೈಮ್ ಬಂದೇ ಬರ್ತೀವಿ ನಾವು ಇಲ್ಲಿಗೆ. ಶೇಷಾದ್ರಿ ಅಂತ ನನ್ನ ಹೆಸರು. ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದು ತಿಂತಾ ಇದ್ದೀನಿ ಗೋಬಿ ಮಂಜೂರಿ, ಅಷ್ಟು ತುಂಬ ಚೆನ್ನಾಗಿದೆ ಇಲ್ಲಿ. ಕನ್ನಡ ಅರ್ಥ ಆಗಲ್ಲ. ಸುಮ್ಮನೆ ಇದ್ದಾರೆ ಮಾಡ್ಕೊಬೇಕು. ಬಿಸಿ ಇಡ್ಲಿ, ಪೂರಿ, ದೋಸೆ, ಪಡ್ಡು, ಬೆಣ್ಣೆ ದೋಸೆ, ನಾರ್ಮಲ್ ಸೆಟ್ಟು, ಗೀ ಚೆನ್ನಾಗಿರುತ್ತೆ. ಬನ್ನಿ ಎಲ್ಲರೂ ತಿನ್ನೋಣ. So high I'm hypnotized. What's up is down, what's left is right. Chasing stars and holding you. I can't see the end, but we'll see it through. ಇವಾಗ ಕಾರ್ನ್ ಮ್ಯಾಗಿ ಮಾಡ್ತಾ ಇರೋದಾ ನೀವು? Times don't fly too high. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ತಿಂತಾರೆ ಈ ಪೊಟೊಟೊ ಟ್ವಿಸ್ಟ್ ನ. ಯಾಕೆ ತಿಂತಾರೆ ಅಂತ ಗೊತ್ತಿಲ್ಲ. ಆಲೂಗೆಡ್ಡೆಯಿಂದ ಮಾಡಿರುವಂತ ಒಂದು ತಿನಿಸು ಇದು. ಮಯೋನೀಸ್ ನ ಹಾಕ್ಬಿಟ್ಟು ಕೊಟ್ಟವ್ರೆ. ಒಳ್ಳೆ ಕಲರ್ ಅಂತೂ ಇದೆ, ಮಕ್ಳಿಗೆ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಆಗೋ ತರ ಇದೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿದೆ. ಅಯ್ಯಯ್ಯೋ ಮಯೋನೀಸ್ ಇಲ್ಲೇ ಹೋಯ್ತು. ಚೆನ್ನಾಗಿದೆ, ಅದಕ್ಕೆ ಎಲ್ರು ಕೂಡ ಸಿಕ್ಕಾಪಟ್ಟೆ ಇದನ್ನ ಇಷ್ಟಪಡ್ತಾರೆ. ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡ ಮಕ್ಳವರ್ಗು ಕೂಡ ಸಿಕ್ಕಾಪಟ್ಟೆ ತಗೊಂಡ್ ತಿಂತಾನೆ ಇರ್ತಾರೆ. ನಾನು ಯಾಕೆ ತಿಂತಾರೆ ಅಂತ ಅನ್ಕೋತಾ ಇರ್ತೀನಿ. ಸೊ ಒಂದ್ಸಲ ತಿಂದ್ಮೇಲೆನೆ ಗೊತ್ತಾಗೋದು ಅದು ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ನೈಸ್. ವಿಜಯನಗರ
ಫುಡ್ ಸ್ಟ್ರೀಟ್ ಬಂದ್ರೆ ನಿಜವಾಗ್ಲೂ ಎಂಜಾಯ್ ಮಾಡ್ಕೊಂಡು ಫುಡ್ ನ ತಿನ್ಬೋದು. ವಿಜಯನಗರ ಫುಡ್ ಸ್ಟ್ರೀಟ್ ಅಲ್ಲಿ ರಾತ್ರಿ 8 ಗಂಟೆ ಆದ್ಮೇಲೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇವಾಗ ನಾನು ಬೇಗ ಬಂದಿರೋದು 6 ಗಂಟೆ ಇವಾಗ ಜಸ್ಟ್ ಆಗಿರೋದು, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ಕಮ್ಮಿ ಜನ ಇದ್ದಾಗಲೇ ವಿಡಿಯೋ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಬೇಗ ಬಂದಿರೋದು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.